ನಾನು ಈ ರೀತಿ ಸಿಂಪಲ್ ಆಗಿ ಒಂದು ರೆಡಿ ಆದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ, ಬೇಗ ಹೋಗು ಅಂತ ಹೇಳಿದ್ರು ಇವರು. ಏನೋ ಬೇಗ ಮುಗೀತದೆ, ನೀನು ಬೇಗ ಹೋಗು ಅಂತ ಹೇಳಿದರು. ಸೊ ಸಿಂಪಲ್ ಆಗಿ ಒಂದು ಸಾರಿ ಉಟ್ಕೊಂಡು ರೆಡಿ ಆದೆ. ಸೊ ಆದರೆ ನೋಡಿ, ನಾನು ಈ ರೀತಿ ರೆಡಿ ಆದೆ ಸಿಂಪಲ್ಲಾಗಿ. ಈಗ ಹೋಗುವಾಗ ಆದರೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ, ಯಾಕಂದರೆ ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಬೇಗ ಮುಗೀತದೆ ಅಂತ ಹೇಳಿದರು. ಸೊ ಹಾಗಾಗಿ ಬೇಗ ಹೊರಟಿದ್ದಾನೆ. ಗಂಟೆ ಸುಮಾರು 8:45 ಆಯಿತು. ಸೊ ಬನ್ನಿ ಹೋಗೋಣ. ಅಡಿಗೆ ಹೋಗಿ ಬಂದೆ. ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ಒಂದು ಸ್ವಲ್ಪ ವಿಡಿಯೋ ಸಿಕ್ಕಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ನೋಡೋದಾಗ. ನಾನು ಮೊದಲ ಬಾರಿ ನೋಡಿದೆ, ತುಂಬ ಖುಷಿ ಅನ್ನಿಸ್ತು ನನಗೆ. ಯಾವಾಗಲೂ ನನಗೆ ಹೋಗುವಾಗ ಸಿಗ್ತಾ ಇರಲಿಲ್ಲ, ಯಾಕಂದರೆ ತುಂಬ ರಶ್ ಇರ್ತಿತ್ತು, ಒಳಗೆ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಸೊ ಇವತ್ತು ಫಸ್ಟಿಗೆ ಎಂಟ್ರಿ ಸಿಕ್ತು, ಬೇಗ ಹೋಗಲಿಕ್ಕೆ ಆಯಿತು. ಹಾಗಾಗಿ ಒಳಗೆ ಹೋಗಲಿಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಹಾಗಾಗಿ ಒಂದು ವಿಡಿಯೋ ಕೂಡ ಚೆನ್ನಾಗಿರೋದು ಸಿಕ್ಕಿದೆ. ಸೊ ಆದರೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಓಕೆ, ಆಮೇಲೆ ಸಿಗೋಣ. ನೆಕ್ಸ್ಟ್ ಡೇ ಬೆಳಿಗ್ಗೆನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ, ವಿಡಿಯೋ ಮಾಡೋಣ ಅಂಥೇಳಿ. ಸೊ ಬೆಳಿಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಒಂದು ರಂಗೋಲಿ ಹಾಕ್ಕೊಂಡು ಹಾಗೆ ಟಿ ವಿ ಸ್ವಲ್ಪ ನೋಡಿಕೊಂಡು ಅಡುಗೆ ರೂಮಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು ಎಲ್ಲವನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೇನೆ. ಸೊ ಬೆಳಿಗ್ಗೆ ಎದ್ದು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗೆಯೇ ನಾವು ಇವತ್ತು ನಮ್ಮ ಹಳೆ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ನಾಯಿ ಮರಿಗಳಿವೆ, ಗೊತ್ತಿದೆ ನಿಮಗೆ. ಸೊ ದಿನಕ್ಕೆ ಒಂದು 2-3 ಸಾರಿ ಇವರೇ ಹೋಗ್ತಾರೆ. ಸೊ ಅದಕ್ಕೆ ಊಟಕ್ಕೆ ಏನೂ ತೊಂದರೆ ಇಲ್ಲ, ಊಟ ಹಾಕ್ತೇವೆ ನಾವು. ಸೊ ಇವತ್ತು ಕೂಡ ನೋಡಿ ಊಟ ಹಾಕಿದ್ದೇವೆ. ಒಂದೊಂದು ದಿನ ವೀಡಿಯೋ ಮಾಡ್ತೇನೆ, ಒಂದೊಂದು ದಿನ ವೀಡಿಯೋ ಮಾಡೋದಿಲ್ಲ ನೋಡಿ. ಆದರೂ ಕೂಡ ಮರಿಗಳು ಇದು ಅಮ್ಮನ ಜೊತೆ ತಿನ್ನಲಿಕ್ಕೆ ಅಂತ ಟ್ರೈ ಮಾಡ್ತಾ ಇದೆ. ಸೊ ಅಮ್ಮ ತಿನ್ನಲಿಕ್ಕೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ನೋಡಿ ಇಲ್ಲಿ ತಂದು ಬಿಟ್ಟೆ ಮರಿಗಳನ್ನು. ಸೊ ಚೆನ್ನಾಗಿದೆ. ಇನ್ನು ಸ್ವಲ್ಪ ದಿನ ಹೋಗಲಿ, ಊಟ ಎಲ್ಲ ಕರೆಕ್ಟ್ ಮಾಡಲಿಕ್ಕೆ ಕಲಿತ್ರೆ ಅದನ್ನು ಬೇರೆಯವರಿಗೆ ಕೊಡ್ಬೋದು ಅಂತೇಳಿ ಊಟ ಮಾಡಿಸ್ತಾ ಇದ್ದೇನೆ ತುಂಬ ದಿನಗಳಿಂದ. ನೋಡಿ, ನಮ್ಮ ಮನೆಗೆ ಒಬ್ಬರು ಬರುದು, ಯಾರಾದರೂ ಒಬ್ರು ಬರ್ತಾರೆ ನೋಡಿ. ಆ ಕಡೆ ಇದು ಉಂಟಲ್ಲ, ಅಲ್ಲಿ ಕ್ಲೀನ್ ಮಾಡಿದ್ರು, ಎಲ್ಲ ಕಾಗದಗಳನ್ನೆಲ್ಲ ಇಲ್ಲಿ ಬಿಸಾಡಿದ್ದಾರೆ ನೋಡಿ. ಇವರು ಮನುಷ್ಯರಲ್ಲ ಎಂತ ಅಂತ ಗೊತ್ತಾಗುದಿಲ್ಲ ನನಗೆ. ನೋಡಿ ಇಲ್ಲೆಲ್ಲ ವೇಸ್ಟೇಜ್ ಎಲ್ಲ ಹಾಕಿ ಹೋಗಿದ್ದಾರೆ ನೋಡಿ. ಯಾವ ರೀತಿಯ ಮನುಷ್ಯರು ಅಂತ ನನಗೆ ಗೊತ್ತಾಗುದಿಲ್ಲ ನೋಡಿ. ಒಬ್ಬರ ಮನೆಗೆ ಬಂದು ಅಲ್ಲಿಂದ ಹೆಲ್ಪ್ ಪಡೆದುಕೊಂಡು ಮತ್ತೆ ಈ ರೀತಿ ಮಾಡುದು ನೋಡಿ. ಎಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನು, ಹೋಟೆಲಿಂದ ತಂದಂತ ಕವರ್ಗಳನ್ನೆಲ್ಲ ಇಲ್ಲಿ ಬಿಸಾಡಿದ್ದಾರೆ. ಯಾಕೆ ಬಿಸಾಡಬೇಕು ಹೇಳಿ? ಇಲ್ಲಿ ಎಂತ ಇದು ಮನೆ ಅಲ್ವಾ? ಅವರಿಗೆ ಇಲ್ಲಿ ನೀರಿನ ವ್ಯವಸ್ಥೆ ಬೇಕಿತ್ತು, ಹಾಗೆ ಗಾಡಿಯವ್ರದ್ದು ಇಲ್ಲಿ ಒಳಗಡೆ ಬರಬೇಕಿತ್ತು. ಎಲ್ಲ ಹೆಲ್ಪ್ ತಕೊಂಡು ನೋಡಿ ಈ ರೀತಿ ಎಲ್ಲ ಬಿಸಾಡಿ ಹೋಗಿದ್ದಾರೆ. ಎಲ್ಲ ಕ್ಲೀನು ಕೂಡ ಮಾಡಲಿಲ್ಲ, ಅಲ್ಲಲ್ಲೇ ಹಾಕಿ ಹೋಗಿದ್ದಾರೆ ನೋಡಿ. ನಮ್ಮ ಮನೆಗೆ ಯಾಕೆ ಹಾಕಬೇಕು? ಅವರ ಮಾಡಿದ ಕೆಲಸವನ್ನು ಅವರು ಕ್ಲೀನ್ ಮಾಡಬೇಕಲ್ವಾ? ನೋಡಿ ಇಲ್ಲಿ ಕೂಡ ಹಾಗೆ ನೋಡಿ. ಮೊನ್ನೆ ಇವರು ಕ್ಲೀನ್ ಮಾಡಿದ್ರು, ಇವರು ಕೂಡ ಹಾಗೆ ನಮ್ಮ ಮನೆಯ ಬಾಗಿಲಿಗೆ ಎಲ್ಲವನ್ನು ಕಸವನ್ನು ಇವರು ಕೂಡ ಹಾಕಿದ್ದಾರೆ. ಇದೇ ಮನೆಯವರು, ಇಲ್ಲಿ ಕಾಣ್ತಾ ಇದೆ ನೋಡಿ ಮನೆ. ಈ ಮನೆಯವರು ಕೂಡ ಹಾಗೆ ಮಾಡಿದ್ದಾರೆ. ಎಲ್ಲ ಕಸಗಳನ್ನು ನಮ್ಮ ಅಂಗಳಕ್ಕೆಲ್ಲ ಹಾಕಿದ್ದಾರೆ. ಎಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಇವರು ಮನುಷ್ಯರಲ್ಲ ರಾಕ್ಷಸರ ಅಂತ ಗೊತ್ತಾಗುದಿಲ್ಲ ನನಗೆ. ಒಬ್ಬರ ಮೇಲೆ ಜಲಸ್ ಇರ್ಬೇಕು, ಆದ್ರೆ ಈ ರೀತಿ ಇರಬಾರ್ದು ಮಾತ್ರ. ಎಲ್ಲ ಕ್ಲೀನ್ ಮಾಡಿದ್ರು, ಕ್ಲೀನ್ ಮಾಡಿ ಎಲ್ಲ ನೋಡಿ ಎಷ್ಟು ಗಿಡಗಳನ್ನು ಕೊಂದ್ರು ನೋಡಿ. ನಮ್ದು ಎಲ್ಲ ಇವರು ಕ್ಲೀನ್ ಮಾಡಿರುವಂಥದ್ದು ನೋಡಿ. ಅಲ್ಲಿ ಆ ಮನೆ ಕಾಣ್ತಾ ಇದೆ ನೋಡಿ, ಅವರು ಕ್ಲೀನ್ ಮಾಡಿ ಎಲ್ಲ ಕಸಗಳನ್ನು ಈ ಕಡೆ ಹಾಕಿದ್ರು. ಬೇಕಾದಷ್ಟು ಬೇಡ ಒಬ್ಬರನ್ನು ಅನ್ಯಾಯ ಮಾಡುದು ಬೇಡ ಅಂತ ನಾವು ಸುಮ್ಮನಿದ್ರೆ ನಮಗೆ ಅನ್ಯಾಯ ಮಾಡ್ತಾರೆ, ಬೇಕಾದಷ್ಟು ಮಾಡ್ತಾರೆ ನೋಡಿ. ಯಾವ ರೀತಿ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆಯಿಂದ ದಾರಿ ಮಾಡಿ ಇಟ್ಟಿದ್ದಾರೆ, ಎಲ್ಲ ಕಡೆ, ಒಂದು ಕಡೆ ಅಲ್ಲ, ಪ್ರತಿಯೊಂದು ಕಡೆಯಿಂದ ಅಷ್ಟೇ ದಾರಿ ಮಾಡಿ ಇಟ್ಟಿದ್ದಾರೆ. ಇದು ನಾವೇನು ಅವರಿಗೆ ಪಬ್ಲಿಕ್ ಆಗಿ ಯಾರಿಗೂ ಹೇಳಲಿಲ್ಲ, ಇಲ್ಲಿ ಹೋಗಿ ಇಲ್ಲಿಂದ ಬನ್ನಿ ಅಂತ ಯಾರಿಗೂ ಹೇಳಲಿಲ್ಲ, ನಾವು ಯಾರೊಬ್ಬರಿಗೂ ಹೇಳಲಿಲ್ಲ ನೋಡಿ. ಯಾವ ರೀತಿ ಮಾಡಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಕಡೆ ಹೋಗಿ ಹೇಗೆ ಮಾಡಿದ್ದಾರೆ ನೋಡಿ. ಒಬ್ಬ ನಮಗೆ ವ್ಯಾಲ್ಯೂವೇ ಇಲ್ಲ ಅನ್ನೋ ಹಾಗೆ ಮಾಡಿದ್ದಾರೆ. ನಮ್ಮಲ್ಲಿ ಕೇಳಲೂ ಇಲ್ಲ, ಏನೂ ಇಲ್ಲ. ಎಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನು ತಂದು ಬಿಸಾಡಿದ್ದಾರೆ ನೋಡಿ. ಇಲ್ಲಿ ಒಂದು ದಾರಿ ಆಗಿದೆ ನೋಡಿ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಅವ್ರದ್ದು ಅಲ್ವಾ, ನಮ್ದಲ್ವಾ. ಹಾಗಾಗಿ ನಾವು ಬಿಟ್ರೆ ನೋಡಿ ಈ ರೀತಿ ಅನ್ಯಾಯ ಮಾಡ್ತಾರೆ ಅನ್ನೋದು ಇದಕ್ಕೆ ಸಾಕ್ಷಿ ಇದು. ನಾವು ಆ ಮನೆಗೆ ಹೋಗಿ 1-2 ತಿಂಗಳಾಯ್ತು ನೋಡಿ. ಎಲ್ಲವನ್ನು ಎಲ್ಲ ಕಡೆಯಿಂದಲೂ ಅಷ್ಟೇ, ಎಲ್ಲರೂ ಹಾಗೆ ಕ್ಲೀನ್ ಮಾಡಿದ್ದು ನಮ್ಮ ಅಂಗಳಕ್ಕೆ ಬಂದಿದ್ದು ಅಷ್ಟೇ.
ಇಲ್ಲಿ ಯಾರೊಬ್ರು ಒಳ್ಳೇದಿಲ್ಲ. ಜಸ್ಟ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾರೆ ಹೊರತು ಇನ್ನೊಬ್ಬರ ಬಗ್ಗೆ ಅವರಿಗೆ ಕರುಣೆ ಆಗ್ಬಹುದು, ಅದರ ಸಿಂಪತಿ ಆಗಿರ್ಬಹುದು ಇಲ್ಲ. ನಾವು ಅದು ಕೊಟ್ಟದ್ದು ಜಾಸ್ತಿ ಆಯ್ತು ಅಂತ ಅನ್ಕೋತೇನೆ. ಎಲ್ಲವನ್ನು ಕ್ಲೀನ್ ಎಲ್ಲ ಕಸಗಳನ್ನೆಲ್ಲ ಹೋಗುವಾಗ ಇಲ್ಲಿ ಹಾಕ್ತಾರೆ. ಯಾರಾದ್ರೂ ಕಸನ ಮನೆಗೆ ಯಾರಾದ್ರೂ ತಂದು ಹಾಕ್ತಾರಾ? ಇವಳ ಮುಟ್ಟಿಗೆ ನೋಡಿ. ಇಲ್ಲಿ ಒಂದು ಬೆಕ್ಕು ಉಂಟು, ನಿಮಗೆ ಸೌಂಡ್ ಕೇಳ್ತಾ ಉಂಟಲ್ಲ, ನೋಡಿ ಬಂತು ನೋಡಿ ನೋಡಿ ಬಂತು. ಇದು ಯಾರ್ದು ಅಂತ ನಮಗೆ ಗೊತ್ತಿಲ್ಲ ನೋಡಿ, ಓಡುದು ಸಲ್ಲ ಅಷ್ಟು ಬೇಗ ನೋಡಿ. ಅದಕ್ಕೀಗ ಮೀನಿನ ಸ್ಮೆಲ್ ಬರ್ತುಂಟು, ಹಾಗೆ ಅದು ಇಲ್ಲಿ ಗೊತ್ತು ನನಗೆ ಕೊಡಿ ಅಂತ ಹೇಳುದು. ನಿಕ್ಕಿಜ್ಜಿ ಈ ಪೋ ಲಕ್ಕ ಪೋ ಮುಲ್ತು ಅತ್ತು ಪೋ ಅಂದು ನಿಕ್ಕ ಬಾಡ್ರಿ ಇಜ್ಜಿ ಅತ್ತು ನಿಕ್ಕ ಬಾಡ್ರಿ ಇಜ್ಜಿ ಇಂದೆ ಅರ್ಣ ಬಿಚ್ಚನ. ಓ ಹಿಂದೆ ಮನೆಯವರ ಬೆಕ್ಕಂತ ಇದು. ಈಗ ಓಡಿತು ನೋಡಿ, ಓಡುದಿಲ್ಲ ಅಂತೆ. ಅಬ್ಬೋ ನಿಕ್ ಮಾಡ್ರಿ ಇಜ್ಜಿಂದ ನೋಡಿ. ಇಷ್ಟು ಹತ್ತಿರ ಇದ್ದೇನೆ ನಾನು, ಹೋಗುದಿಲ್ಲ ಅಂತೆ. ಮೀನಿಲ್ಲ. ಆಯ್ತು. ಥ್ಯಾಂಕ್ ಯು. ಕೊನು ಭಾರಿ ಶಿಸ್ತಿನ ಒಂದು ಬೆಕ್ಕು. ಯಾವಾಗೊಮ್ಮೆ ಬರ್ತದೆ. ನಾನು ಅಷ್ಟು ಇದು ಮಾಡುದಿಲ್ಲ, ಅದನ್ನು ಕರೀದಿಲ್ಲ ಹತ್ತಿರಕ್ಕೆ. ಯಾಕಂದ್ರೆ ಬೇರೆಯವರ ಮನೆಯ ಬೆಕ್ಕಲ್ಲ, ನಾವು ಯಾಕೆ ಇದು ಮಾಡಬೇಕು? ಅದು ಕರೀದಿಲ್ಲ. ನಾನು ಒಮ್ಮೊಮ್ಮೆ ತಿಂಡಿ ಹಾಕ್ತೇನೆ, ಕೂತ್ಕೊಂಡು ತಿಂತಾ ಇದ್ದೆ. ಅದೇ ಹತ್ರ ಬಂದ್ರೆ ಎಂತ ಮಾಡುದಿಲ್ಲ ಅದು. ಅಲ್ಲ, ಬಾಯಿ ಬರದ ವಸ್ತು ಅಲ್ಲ, ಬಾಯಿ ಬರುದಿಲ್ಲ. ಅದು ಅಷ್ಟು ಚಂದ ಮಾತಾಡ್ತಿತ್ತು ಮ್ಯಾ ಮ್ಯಾ ಅಲ್ಲ, ಅದಕ್ಕೆ ಮಾತಾಡಿ ಅಭ್ಯಾಸ ಆಯ್ತು. ಇದು ನೋಡಿ ಪಪ್ಪಾಯ, ಇದು ಕಾಯಿ ಪಪ್ಪಾಯ. ನಾವೀಗ ಅದನ್ನು ನೋಡಿ ಇಲ್ಲಿ ಕಟ್ ಮಾಡಿ ತಿಂತಾರೆ. ಈಗ ಎಲ್ಲ ಇದಲ್ಲ ಎಂತ ರಂಜಾನ್, ಸೊ ಎಲ್ಲ ಕಡೆ ಫ್ರೂಟ್ಸ್. ಹೌದು, ನನಗೆ ಕಾಯಿ ಇಷ್ಟ ತುಂಬಾ. ಸೊ ನಮಗೆ ಇಲ್ಲಿ ಕಿಚನ್ ಅಲ್ಲಿ ಫುಲ್ ಕತ್ತಲೆ ಮಾತ್ರ. ಕತ್ತಲೆ ಏನಿಲ್ಲ, ಬೆಳಕು ನೋಡಿ ಇನ್ನು ಮುಗಿಲಿಲ್ಲ ಅಂದ್ರೆ ಅದು ವಾಪಸ್ ಬಂತು ನೋಡಿ. ಅಲ್ಲಿ ಬಿರ ಬರ್ತೀನಿ ಮೇ ಪೆಟ್ಟು ಬರ ಲಗಬೋ ಅಲ್ತೆ ಲಗಬೋ ಲಗ ಓ ಯಾವು ಒಮ್ಮೆ ಯಾವತ್ತು ಯಾವ ನೋಡಿ ಬಾಲ ಕಾಣ್ತುಂಟು ಇಲ್ಲಿ ಸಣ್ಣದು. ಓ ಲಕ್ಕ ಹೋಗುದಿಲ್ಲ ಅಂತೆ ನೋಡಿ, ಅಂತೆ ಮಾತಾಡೋದು ನೋಡಿ. ಬಾಯಿ ಬರೋದಿಲ್ಲ ಅಂತ ಯಾರು ಹೇಳುದು? ಸುಮ್ಮನೆ ನಾವು ಹೇಳ್ಬೇಕಷ್ಟೇ. ನೋಡಿ 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 ಮ್ಯಾವ್ ಮ್ಯಾವ್ ಅಂತೆ. ಇಲ್ಲಿ ಕಾರ್ ಅಡಿಯಲ್ಲಿ ಕೂತಿದ್ದಾರೆ ನೋಡಿ ನಮ್ಮ ನಾಯಿಗಳು. ಯಾಕೆ ನೀವು ಅವರ ಹತ್ರ ಮಾತಾಡುದು ಅಂತ, ಯಾಕೆ ಅಂತ ನೋಡಿ. ಸೊ ಈಗ ಗಾಳಿ ಬರ್ತುಂಟು, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಈಗ ಬಿಸಿಲು, ಭಯಂಕರ ಬಿಸಿಲು. ಈಗಲೇ ಎಷ್ಟು ಬಿಸಿಲು, ಇನ್ನು ಸಮ್ಮರಲ್ಲಿ ಎಷ್ಟು ಬಿಸಿಲು ಇರ್ತದ ದೇವರಿಗೆ ಗೊತ್ತು. ಇದ್ರದ್ದು ಇನ್ನೂ ಸಹ ಮುಗಿಲಿಲ್ಲ, ಇವತ್ತು ಮುಗಿಯುವುದಿಲ್ವಾ ಅಂತ ಮಾವು. ಸೊ ನಾನಿಲ್ಲಿದ್ದೀನಿ. ಹಲೋ ಗಾಯ್ಸ್, ಇವತ್ತಮ್ಮ ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ದಾರೆ. ಸೊ ಡೀಪ್ ಕ್ಲೀನಲ್ಲಿ ಇಷ್ಟು ಉಳಿದಿದೆ. ಸೊ ಇಲ್ಲೆಲ್ಲ ಫುಲ್ ಕ್ಲೀನ್ ಆಯಿತು. ಪದಾರ್ಥ ಮಾಡ್ತಾರೆ ಈಗ. ಸೊ ಕಿಚನ್ ಈಸ್ ಎವ್ರಿಥಿಂಗ್ ಈಸ್ ಸೊ ಕ್ಲೀನ್. ಸೊ ಇದೀಗ ಪದಾರ್ಥದ್ದು ಟುಡೇ ವಿ ಆರ್ ಗೋಯಿಂಗ್ ಟು ಈಟ್ ಇಟ್. ಸೊ ಅಮ್ಮ ಇಲ್ಲಿದ್ದಾರೆ. ಹಲೋ ಆಂಟಿ. ಕೆಲಸ ನಡೀತಾ ಇದೆ. ಸ್ವಲ್ಪ ನೈಟ್ ಆಗೋ ತನಕ ಕಾದು
ಅಷ್ಟವರೆಗೆ ಅವ್ರು ಸೀರೀಸ್ ನೋಡಿದ್ರು, ಕಾದದಲ್ಲ. ನಾನೊಂದು ಸ್ವಲ್ಪ ಕೆ-ಡ್ರಾಮಾ ನೋಡಿದೆ. ಕೆ-ಡ್ರಾಮಾ ಅಲ್ಲ ಅದು, ಆ್ಯಕ್ಚುಲಿ ಅದು ಮೂವಿ. ಸೊ ತುಂಬ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಹಾಗೆ ಸ್ವಲ್ಪ ನೋಡಿದೆ. ಶಿ ಇಸ್ ಅ ಬ್ಯಾಡ್ ಮಾಮ್, ಯು ನೋ. ವೈ ಅದೇ ಅದೇ ವೈ ಬ್ಯಾಡ್ ಅತ್ತೆ ಬ್ಯಾಡಿ ಬಂದ ಎಡ್ಡೆ ಬ್ಯಾಡ್ ಆ್ಯಂಡ್ ಬ್ಯಾಡಿ ಈಸ್ ಡಿಫ್ರೆಂಟ್. ಐ ಡೋಂಟ್ ನೋ ದ್ಯಾಟ್. ಸೊ ಇವರಿಗೆ ಸೀರೀಸ್ ನೋಡಿ ಇಂಗ್ಲಿಷ್ ಕಲಿತು ಸ್ವಲ್ಪ ಸ್ವಲ್ಪ ನನಗೆ ಮಾತಾಡ್ತೀನಿ. ಓಕೆ, ನನಗೆ ಸ್ವಲ್ಪ ಮೆಹಂದಿ ಇಟ್ಟಿದ್ದೇನೆ, ಅದಷ್ಟು ಚಂದ ಆಗಲಿಲ್ಲ, ಬಟ್ ಇಟ್ಸ್ ಫೈನ್. ಆಫ್ಟರ್ ಅ ಲಾಂಗ್ ಟೈಮ್, ಎಲ್ಲ ಟೈಮಲ್ಲಿ ಚಂದ ಇಡ್ಲಿಕ್ಕೆ ಏನು ಬೇರೆ ಕೆಲಸ ಇಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಕೀಪಿಂಗ್ ಮೆಹಂದಿ ಲೈಕ್ ದಿಸ್. ನಾನು ಯೂಶ್ವಲಿ ಹೀಗೆ ಮೆಹಂದಿ ಇಡೋದಿಲ್ಲ, ಸೊ ದಿಸ್ ಇಸ್ ನಾಟ್ ಮೈ ಟೈಪ್. ಅಲ್ಲ, ಮೈ ಟೈಪ್ ಅಲ್ಲ, ಅದು ಮನಸ್ಸಿದ್ದು ಇಟ್ಟದ್ದಲ್ಲ, ಅಲ್ಲಿ ಒಂದು ಇದ್ದದ್ದು ಖಂಡಿತ. ನೋ ನೋ ನೋ, ಅದಕ್ಕೆಲ್ಲ ಇಟ್ಟದ್ದು. ನಾನು ಮುಂದೆಯಿಂದ ಥಿಂಕ್ ಮಾಡ್ತೀನಿ ಇಡಬೇಕು ಅಂತ. ಆ್ಯಂಡ್ ಬಟ್ ದಿಸ್ ಇಸ್ ನಾಟ್ ಮೈ ಟೈಪ್, ಬಿಕಾಸ್ ನಾನು ಫುಲ್ ಗ್ರ್ಯಾಂಡ್ ಮೆಹಂದಿ ಇಡೋದು. ಹೀಗೆ ನಾನು ಎಸ್ಥೆಟಿಕ್ ಆಗಿ ಮೆಹಂದಿ ಇಷ್ಟವರೆಗೆ ಇಟ್ಟಿರಲಿಲ್ಲ. ಸೊ ದಿಸ್ ಇಸ್ ಐ ಡೋಂಟ್ ಲೈಕ್ ದ್ಯಾಟ್ ಮಚ್, ಬಟ್ ಇಟ್ಸ್ ಫೈನ್. ಇಟ್ಟಾಯಿತು, ಇನ್ನು ತೆಗೆದ್ರೆ ನಾನು ಕಲರ್ ಫುಲ್ ಡಲ್ ಬರ್ತದೆ. ಸೊ ನಾಳೆ ಬೆಳಿಗ್ಗೆ ತೆಗೆಯುವ, ಇಲ್ಲಾಂದರೆ ಇವತ್ತು ರಾತ್ರಿ ಮಲಗಿಂತ ಮುಂಚೆ ತೆಗೆಯುವ ಮೆಹಂದಿ. ಸೊ ಇದರಲ್ಲಿ ಒಂದು ಉಳಿದಿದೆ. ನನಗೆ ಗೊತ್ತಿರಲಿಲ್ಲ ಅದು ಖಾಲಿ ಆಗ್ತದೆ ಅಂತ. ನಾನೇ ತಿಂದಲೆ. ನೀನು ಎಷ್ಟು ತಿಂದಿದ್ದು? 3 ತಿಂದಿದ್ದೀಯ? ನೀವು ಎಷ್ಟು? ಅದೇ 3 ಅಷ್ಟೇ. 3 ಅವರ 3 ತಿಂಗಳು